ನಾನು ಹೇಳ್ತಾ ಇದ್ದೀನಿ ನಮಗ್ ಬರೋದು ಮೊಮ್ಮಗಳೇ. ನಾನು ಹೇಳ್ತಾ ಇದ್ದೀನಿ ನಮಗ್ ಬರೋದು ಮೊಮ್ಮಗನೇ. ಯಾವಾಗ್ಲೂ ಮೊದಲನೇ ಮಗು ಹೆಣ್ಣು ಮಗುನೇ ಆಗ್ಬೇಕು. ಇಲ್ಲ, ಗಂಡು ಮಗುನೇ ಆಗ್ಬೇಕು. ಆದ್ರೆ ನಿನ್ ತರ ಹುಟ್ಟಿದ್ರೆ ಸರಿ ಅಷ್ಟೇ. ಬಸು, ನನ್ನ ಮನಸ್ಸು ಗಟ್ಟಿಯಾಗಿ ಹೇಳ್ತಿದೆ ಕಣ. ನಿನ್ಗಾಗೋದು ಗಂಡು ಮಗುನೇ ಅಲ್ಲ ಅಲ್ವಾಡಿ ಅಂದ್ರೆ? ಇಲ್ಲ ನಮಗ್ ಬರೋದು ಮೊಮ್ಮಗಳೇ. ಬೇಕಾದ್ರೆ ಚಾಲೆಂಜ್. ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ. ಯಾಕೆ ಜಗಳ ಆಡ್ತೀರಾ? ಅವಳಿ ಜವಳಿ ಆಗುತ್ತೆ ಬಿಡಿ. ಅಯ್ಯೋ, ಅವಳಿ ಜವಳಿ ಆಗುತ್ತೋ ಒಂದ್ ಮಗು ಹೋಗುತ್ತೋ, ಆದ್ರೆ ನಿಮ್ಮಿಬ್ರು ಪ್ರಮೋಷನ್ ಸಿಗೋದಂತೂ ಗ್ಯಾರಂಟಿ. ನಿಮ್ಮಿಬ್ರು ಗ್ಲಾಮರ್ ಇನ್ನು ನಡೆಯಲ್ಲ ಮಾವ. ಅಯ್ಯೋ, ನನ್ ಗ್ಲಾಮರ್ ಡೌನ್ ಆಗುತ್ತೆ. ಯಾಕಂದ್ರೆ ತಾವು ಅಜ್ಜಿ ಆಗ್ತಿದಿರಲ್ಲ. ಗೊತ್ತಾಯ್ತಾ? ತಾವು ತಿಳ್ಕೊಳ್ಳಿ, ತಾವು ಅಜ್ಜಿ ಆಗ್ತಿದ್ದೀರಾ. ಸರಿಯಾಗಿ ಹೇಳಿದ್ರಿ ಮಾಮ. ಇವರಿಬ್ರು ಗ್ಲಾಮರ್ ಬಗ್ಗೆ ಬಿಡಿ, ನಿಮ್ಗೆ ಯಾವ ಮಗು ಬೇಕು? ವಸುಧಾ, ನನಗೊಂದು ಆಸೆ ಇರುತ್ತೆ. ಕೀರ್ತಿ ಹೊಟ್ಟೆಲ್ ಹುಟ್ಟೋದು ನಮ್ಮ ಅಮ್ಮನೇ ಅಂತ. ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ಬೋದು, ಆದ್ರೆ ಕೀರ್ತಿ ಹೊಟ್ಟೆಲ್ ಹುಟ್ಟಿರೋದು ಅವಳೆ. ಖಂಡಿತ ಅವಳೆ. ಕೇಶವ ಮಾಮ, ನಿಮ್ಗೆ ಯಾವ ಮಗು ಬೇಕು? ಅಯ್ಯೋ, ನಂಗೆ ನಾಚಿಕೆ ಆಗುತ್ತೆ. ಗಾಯತ್ರಿ ಅಕ್ಕ, ನಿಮ್ಗೆ ಯಾವ ಮಗು ಬೇಕು? ನಾನು ಬೇರೆ ಇನ್ನೇನು ಆಸೆ ಪಡ್ಲಿ? ಎದುರಿಗೆ ಇದ್ದಾರಲ್ಲ ನಮ್ಮತ್ತೆ, ಸಾಕ್ಷಾತ್ ಅನ್ನಪೂರ್ಣ, ಇವ್ರ ತರನೇ ಇರೋ ಮಗು ಹುಟ್ಲಿ ಅನ್ನೋದು ನನ್ನ ಆಸೆ. ಹೌದಾ ಅಕ್ಕ? ಏನ್ ಕೇಶವ ಮಾಮ? 100% ನಮ್ಮ ಹುಟ್ಟ ಮಗು ಅಮ್ಮನ್ ತರಾನೇ ಇರ್ಬೇಕು. ಯಾಕೆ ದಯಣ್ಣನ್ ತರ ಇರೋದ್ ಬೇಡವಾ? ಎಲ್ಲ ಸ್ತ್ರೀ ಪಕ್ಷಪಾತಿಗಳೇ. ದಯಣ್ಣ, ನೀವು ಬೇಜಾರು ಮಾಡ್ಕೋಬೇಡಿ. ಮಾರುತಿ, ಅಮ್ಮನ್ ಬಿಟ್ಟು ದೊಡ್ಡಪ್ಪನ ಅಥವಾ ದೊಡ್ಡಪ್ಪನ್ ಬಿಟ್ಟು ಅಮ್ಮನ? ಇವಾಗ ಬಿಡಿ ವಸುಧಾ, ಇವಾಗ ನಿನ್ ಟರ್ನು. ನಿನ್ ಮಗು ಯಾರ ತರ ಇರ್ಬೇಕು? ನಿಮ್ಮ ಅಪ್ಪನ್ ತರನ, ಅಮ್ಮನ್ ತರನ, ಅಥವಾ ನಿನ್ ಗಂಡನ್ ತರನ? ಹೇಳು. ಇವ್ರು ಯಾರ ತರನೂ ಅಲ್ಲ. ಮತ್ತೆ ನಂಗೆ ಮೊದ್ಲಿಂದನೂ ಯಾರ್ ಕಂಡ್ರೆ ತುಂಬಾ ಇಷ್ಟ. ಯಾರು? ನೀವಲ್ದ ಇನ್ಯಾರತ್ತೆ? ನನಗೆ ನಿಮ್ ತರನೇ ನಿಮ್ಮನ್ನೇ ಹೊಲೋ ಮಗು ಬೇಕು. ಆ ಮಗುಗೂ ನಿಮ್ಮಷ್ಟೇ ದೊಡ್ಡ ಗುಣ ಇರಬೇಕು. ನಮ್ಮಮ್ಮನ ಮುಂದೆನೆ ಈ ಮಾತು ಹೇಳ್ತಾ ಇದ್ದೀನಿ. ಅಮ್ಮ, ಏನು ತಿಳ್ಕೊಬೇಡ, ಆದ್ರೆ ನಂಗೆ ಅತ್ತೆ ಕಂಡ್ರೇನೆ ತುಂಬಾ ಇಷ್ಟ. ನನ್ ಮಗು ಅತ್ತೆ ತರನೇ ಇರ್ಬೇಕು ಅಂತ ನಂಗೆ ಆಸೆ. ಅತ್ತೆ, ವಸುಧಾ, ಅದು ನಿನ್ ಮಾತು ಕೇಳಿ ತುಂಬಾ ತುಂಬಾ ಎಮೋಷನಲ್ ಆಗ್ಬಿಟ್ಲು. ಅನ್ಪೂರ್ಣ, ಮುಖ ತಳ್ಕೊಂಬರಕ್ ಹೋಗಿದ್ಯಾ? ಬರ್ತಾರೆ. ಅಲ್ಲ ವಸುಧಾ, ಎಂತ ಮಾತು ಹೇಳ್ಬಿಟ್ಟಿಯಮ್ಮ. ಪಾಪ ವಸುಧಾ ಅಷ್ಟು ಪ್ರೀತಿಯಿಂದ ಮಾತಾಡ್ತಿರುವಾಗ ನೀವ್ ಎದ್ದು ಬರಬಾರ್ದಾಗಿತ್ತತ್ತೆ. ನೀವ್ ಹಾಗೆ ಮಾಡೋದ್ರಿಂದ ಅವ್ರಿಗೆ ಅನುಮಾನ ಬರ್ದೇ ಇರುತ್ತಾ ಹೇಳಿ?
ಯಾಕತ್ತೆ ಹಂಗ್ ಮಾಡಿದ್ರಿ? ಆಗ್ಲಿಲ್ಲ ಕೀರ್ತಿ, ಅಲ್ಲಿ ಕೂರೋಕ್ಕಾಗ್ಲಿಲ್ಲ ನಮ್ಗೆ. ಬದುಕಿನ ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ದಾಳೆ ಅವಳು. ಆದ್ರೆ ಸತ್ಯ ಗೊತ್ತಿರೋದು ನಮಗ್ ಮಾತ್ರ. ಅವಳು ಬದುಕಿನ ಬಗ್ಗೆ ಮಾತಾಡುವಾಗ ಸತ್ಯನ ಅವಳಿಗೆ ಹೇಳ್ದೆ ಮರೆ ಮಾಚಿ ಮೋಸ ಮಾಡ್ತಿದೀವೇನೋ ಅನ್ಸುತ್ತೆ ನನಗೆ. ಹೇಳಿದ್ರೆ ಅನಾಹುತ ಆಗುತ್ತೆ, ಹೇಳ್ದೆ ಹೋದ್ರೆ ಮೋಸ ಆಗುತ್ತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನ್ ಸಾಯ್ತೀಯ ಅಂತ ಅವ್ರಿಗೆ ಹೇಗೆ ಹೇಳಲಿ ನಾನು? ಪ್ಲೀಸ್. ಆದ್ರೆ ನನ್ನ ಅಂತರಾತ್ಮ ಚುಚ್ತಿದೆ ಕೀರ್ತಿ. ಎಲ್ರಿಗೂ ವಿಷಯ ತಿಳಿಸೋದು ಒಳ್ಳೇದು ಅಂತ ನೀನು ಹೇಳಿದಾಗ ಬೇಡ ಅಂತ ನಾನು ಹೇಳಿದೆ. ಆದ್ರೆ ಈಗ ನೀನ್ ಹೇಳಿದೆ ಸರಿ ಅನ್ಸುತ್ತೆ. ಎಲ್ರಿಗೂ ಹೇಳೋದು ಒಳ್ಳೇದು ಅನ್ಸುತ್ತೆ. ಇವತ್ತೆಲ್ಲ ನಾಳೆ ವಿಷಯ ಗೊತ್ತಾಗ್ಲೇಬೇಕು. ಯಾವತ್ತೂ ಆಗೋ ಆಘಾತ ಇವತ್ತೇ ಆಗತ್ತೆ. ಕಡೆ ಪಕ್ಷ ಅವಳನ್ನ ಕಳ್ಸ್ಕೊಡೋಕೆ ಎಲ್ರ ಮನ್ಸು ತಯಾರಾಗತ್ತ ಅಲ್ವಾ? ಅಯ್ಯೋ ಹಾಗೆ ಮಾಡ್ಬೇಡಿ ಅತ್ತೆ. ನಾನೇನೋ ಗೊತ್ತಿಲ್ಲದೆ ವಿಷಯ ಹೇಳೋದೇ ಒಳ್ಳೇದು ಅಂತ ಹೇಳಿದೆ. ಆದ್ರೆ ಈಗ ಯೋಚನೆ ಮಾಡಿದ್ರೆ ಅದು ತಪ್ಪು ಅಂತ ಅರ್ಥ ಆಗ್ತಿದೆ ಅತ್ತೆ. ಎಲ್ರೂ ಸಂತೋಷದಲ್ಲಿದ್ದಾರೆ. ವಸುದ ಆಗಿರ್ಬೋದು, ವಸುದ ಗಂಡ ಆಗಿರ್ಬೋದು, ಅವಳ ಅಪ್ಪ ಅಮ್ಮ ಆಗಿರ್ಬೋದು. ಹೀಗಿರುವಾಗ ನಾವ್ ಈ ವಿಷಯನ ಅವ್ರಿಗೆ ಹೇಳಿದ್ರೆ ಸಂತೋಷದಲ್ಲಿರೋ ಮನೆ ದುಃಖದಲ್ಲಿ ಮುಳುಗೋಗುತ್ತೆ ಅತ್ತೆ. ಮಾಡೋದ್ ಸರಿನಾ? ಅವ್ರ ಸಂತೋಷನ ನಾವೇ ಕಿತ್ಕೊಳ್ಳೋದ್ ಸರಿನಾ ಹೇಳಿ ಅತ್ತೆ? ಇಲ್ಲ ಕೀರ್ತಿ, ವಿಷಯ ಹೇಳೋದೇ ಸರಿ. ನಾಳೆ ಒಂದು ಮಾತು ಬರ್ಬೋದು, ವಿಷಯ ಎಲ್ಲ ಗೊತ್ತಿದ್ದು ಯಾಕೆ ಮುಚ್ಚಿಟ್ರಿ ಅಂತ. ವಿಷಯ ಮುಚ್ಚಿಡೋಕೆ ನಮ್ಗೆ ಯಾವ ಹಕ್ಕು ಇಲ್ಲ. ನಾವು ಹೇಗಾದ್ರೂ ವಸುದನ್ನು ಉಳಿಸ್ಕೋತಿದ್ವಿ. ಯಾಕೆ ವಿಷಯ ಹೇಳಿಲ್ಲ ಅಂತ ಹೇಳಿದ್ರೆ ಏನ್ ಹೇಳೋದು? ವಿಷಯ ಹೇಳೋದೇ ಸರಿ. ಆಗ್ಬೇಕಾದ ಆಘಾತ ಇವತ್ತೇ ಆಗುತ್ತೆ. ಹಲೋ, ನಾನ್ ಗಾಯತ್ರಿ ಮಾತಾಡ್ತಿದ್ದೀನಿ. ಹೇಳಿ ಅಮ್ಮವ್ರೆ. ಹೇಗಿದ್ಯಮ್ಮ? ನಾವು ಚೆನ್ನಾಗಿರೋದಕ್ಕೆ ಹೇಗ್ ಸಾಧ್ಯ ಅಮ್ಮವ್ರೆ? ಅಲ್ಲ, ನೀನ್ ದುಡ್ಡು ಕೊಡೋದೇನೋ ಕೊಟ್ಬಿಟ್ಟೆ. ಆದ್ರೆ ನನಗೆಷ್ಟು ಹಿಂಸೆ ಆಯ್ತು ಗೊತ್ತಾ? ರಾತ್ರಿ ಇಡೀ ನಿದ್ದೆನೆ ಬಂದಿಲ್ಲ. ಬರೀ ನಿಂದೆ ಯೋಚನೆ. ಅಯ್ಯೋ ನನ್ ಕತೆ ಬಿಡಮ್ಮ ಅಂದಾಗೆ ನಿಂದೇನಾಯ್ತು? ನಿನ್ ಗಂಡ ಹುಷಾರಾಗಿದ್ದಾನ? ಆಪರೇಷನ್ ಆಯ್ತಾ? ಎಲ್ಲಿ ಅಮ್ಮವ್ರೆ, ಇಷ್ಟು ದಿನ ದುಡ್ಡು ದುಡ್ಡು ಅಂತ ಬಡ್ದಾಡ್ದೆ. ಈಗ ದುಡ್ಡು ಸಿಕ್ಕಿದೆ. ಆದ್ರೆ ಕಿಡ್ನಿ ಕೊಡ್ತೀನಿ ಅಂತ ಬಂದವ್ರೆ ನಾಪತ್ತೆ ಆಗಿದ್ದಾರೆ. ಅಯ್ಯೋ ದೇವ್ರೆ, ಎಲ್ಲಿ ಹೋದ? ಗೊತ್ತಿಲ್ಲ ಅಮ್ಮವ್ರೆ, ಇದ್ದಕ್ಕಿದ್ದಾಗೆ ಮಾಯ ಆಗ್ಬಿಟ್ಟ. ಅವನಿಲ್ದೆ ನನ್ ಗಂಡನಿಗೆ ಆಪರೇಷನ್ ಮಾಡ್ಲಿಲ್ಲ. ಹಾಗೆ ಇದ್ದಾರೆ. ಈಗ ದುಡ್ಡು ಇಟ್ಕೊಂಡು ನಾನು ಏನ್ ಮಾಡ್ಲಿ? ಇಷ್ಟೊತ್ತಿಗೆಲ್ಲ ನಿನ್ ಗಂಡನ್ಗೆ ಆಪರೇಷನ್ ಆಗಿ ನೀನ್ ಖುಷಿಯಾಗಿರ್ತೀಯಾ ಅಂತ ಅನ್ಕೊಂಡ್ರೆ ನೀನ್ ಈ ವಿಷಯ ಹೇಳ್ದೆ ಕೇಳಿ ನಂಗೆ ತುಂಬಾನೇ ಬೇಜಾರಾಯ್ತು. ಮಾಡೋದಮ್ಮವ್ರೆ, ನನ್ನ ಹಣೆ ಬರ. ಬೇರೆ ಯಾರಾದ್ರೂ ಕಿಡ್ನಿ ಕೊಡೋರು ಸಿಗ್ತಾರಂತ ಹುಡುಕ್ತಾ ಇದ್ದೀನಿ. ನೀನೇನ್ ತಲೆ ಕೆಡಿಸ್ಕೋಬೇಡಮ್ಮ, ನನಗ್ ಗೊತ್ತಿರೋರ್ಗೆಲ್ಲ ಹೇಳ್ತೀನಿ. ಯಾರಾದ್ರೂ ಕಿಡ್ನಿ ದಾನ ಮಾಡೋರಿದಾರಾ ಅಂತ ನೋಡ್ತೀನಿ. ಸರಿನಾ? ಸರಿ, ಹಾಗಾದ್ರೆ ನೋಡಿದ್ಯಾ, ನನಗ್ ಮಗು ಕೊಡದೆ ನೀನ್ ಈ ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟೆ. ಮರ್ಯಾದೆಯಾಗಿ ನನಗ್ ಮಗು ಕೊಟ್ಟಿದ್ದಿದ್ರೆ ನಿನಗೆ ಈ ಗತಿ ಬರ್ತಿತ್ತಾ? ಅನ್ಬೋದು. ಕರೆದ್ರತ್ತೆ? ಬಾಮ. ನಿನ್ನೆ ನಾನು ನಿನ್ಗೊಂದು ವಿಷಯ ಹೇಳಿದ್ನಲ್ಲ, ವಸುದನ್ ವಿಚಾರ.
ಮನೆಯವ್ರಿಗೆಲ್ರಿಗೂ ತಿಳಿಸ್ಬಿಡ್ತೀನಿ. ಅತ್ತೆ ಬೇಡ ಅತ್ತೆ, ಇನ್ನೊಂದ್ಸಲ ಯೋಚನೆ ಮಾಡಿ ನೋಡಿ ಪ್ಲೀಸ್ ಅತ್ತೆ. ಇಲ್ಲಮ್ಮ, ಚೆನ್ನಾಗಿ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಇವತ್ತು ಈ ವಿಷಯನ ಮನೇಲಿ ಎಲ್ರಿಗೂ ತಿಳಿಸ್ಬಿಡ್ತೀನಿ. ಅಲ್ಲ ಅತ್ತೆ, ವಸುಧಾನು ಮನೇಲೇ ಇರ್ತಾಳಲ್ಲ, ಅವಳಿಗೂ ಈ ವಿಷಯ ಹೇಳ್ಬಿಡ್ತೀರಾ? ಇಲ್ಲ, ಅದಕ್ಕೆ ನಮ್ಗೆ ನಿನ್ ಸಹಾಯ ಬೇಕು. ಏನ್ ಸಹಾಯ? ಅವಳಿಗೂ ಈ ವಿಷಯ ಹೇಳ್ಬಿಡ್ತೀರಾ? ಇಲ್ಲ, ಅದಕ್ಕೆ ನಮ್ಗೆ ನಿನ್ ಸಹಾಯ ಬೇಕು. ಏನ್ ಸಹಾಯ? ವಸುಧಾ ಮತ್ತೆ ಚೇತನ್ನ ಕರ್ಕೊಂಡು ಹೊರಗಡೆ ಹೋಗ್ಬಿಟ್ವಮ್ಮ. ಅಂದ್ರೆ ಈ ವಿಷಯ ಬೇರೆಯವ್ರಿಗೆ ಗೊತ್ತಾದಾಗ ಆಗೋ ನೋವೇ ಬೇರೆ, ನಮ್ ಚೇತನ್ಗಾಗೋ ಆಘಾತನೇ ಬೇರೆ ಅಲ್ವೇನಮ್ಮ? ಅದಕ್ಕೆ ವಿಷಯನ ಮನೆಯವ್ರಿಗೆಲ್ರಿಗೂ ಹೇಳ್ಬಿಡ್ತೇನೆ. ಏನೇ ನೋವು ದುಃಖ ಇದ್ರು ಎಲ್ಲಿಗೆ ಮುಗ್ದು ಹೋಗುತ್ತೆ. ವಸುಧಾ ವಾಪಸ್ ಬರೋಷ್ಟರಲ್ಲಿ ಎಲ್ಲರೂ ಒಂದು ಹಂತಕ್ಕೆ ತಂದಿರ್ತಾರೆ. ಆಯ್ತು ಅತ್ತೆ. ಹಾಗೆ ನೀನು ಇನ್ನೂ ಒಂದು ಕೆಲಸನ ನಿಭಾಯಿಸ್ಬೇಕು ಕೀರ್ತಿ. ಹೊರಗಡೆ ಹೋಗಿದ್ದ ಸಮಯದಲ್ಲೇ ಹೇಗಾದ್ರೂ ಮಾಡಿ ವಸುಧಾ ಗಮನಕ್ಕೆ ಬಾರದೇ ಇರೋ ಹಾಗೆ ಚೇತನ್ಗೆ ಈ ವಿಷಯದ ನೀನೇ ತಿಳಿಸ್ಬೇಕು. ಅತ್ತೆ, ಅಯ್ಯೋ ಎಂತ ಜವಾಬ್ದಾರಿನ ನನಗೆ ವಹಿಸ್ತಿದ್ದೀರಿ ಅತ್ತೆ. ಬೇರೆ ದಾರಿನೇ ಇಲ್ಲ ಕೀರ್ತಿ. ಯಾವತ್ತಿದ್ರೂ ಈ ಸತ್ಯ ಗೊತ್ತಾಗ್ಬೇಕು. ಇವತ್ತೇ ಗೊತ್ತಾಗ್ಲಿ. ಹಾಗೆ ಅವನ್ನ ನೀನೇ ಸಮಾಧಾನ ಮಾಡಬೇಕು. ಹೆಂಡತಿ ಸಾಯ್ತಾಳೆ ಅಂತ ಗೊತ್ತಾದ್ರೆ ಯಾವ ಗಂಡನೇ ಆದ್ರೂ ದುಃಖ ಪಟ್ಟೆ ಪಡ್ತಾರೆ. ಚೇತನ್ನ ನೀನೇ ಸಂಭಾಳಿಸ್ಬೇಕು. ಈ ವಿಷಯ ನಾನು ಹೇಗೆ ಹೇಳಿ ಅತ್ತೆ? ಅಂಥದೇ ಸಂಕಟನ ನಾನು ಅನುಭವಿಸ್ತಾ ಇದ್ದೀನಿ ಕೀರ್ತಿ. ಆದ್ರೆ ವಿಷಯನ ಹೇಳೋ ಸಂದರ್ಭದಲ್ಲಿ ನೀವು ಧೈರ್ಯ ಕೊಡ್ತಾನೆ ಅಂತ ಭಾವಿಸಿದ್ದೀನಿ. ಖಂಡಿತವಾಗ್ಲೂ ನನ್ನ ವಿಷಯ ತಿಳಿಸ್ಬಿಡ್ತೀನಿ ಇವತ್ತು. ನೀನು ಅಷ್ಟೇ ಹಿಂಜರಿಬೇಡ, ತಿಳಿಸ್ಬೇಡ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಸರಿಯಾಗಿ ಜೋಡಿಸಿ. ಆಯಾಸ ಪಡೆದಿರು ನೀನು ಕೂಗುತ್ತ ಹೀಗೆ, ಕೂಗುತ್ತ ಹೀಗೆ. ವಸುಧಾ, ಚೇತನ್ ಒಳಗ್ ಬರ್ಬೋದಾ? ಬನ್ನಿ, ಅದ್ಯಾಕೆ ಹಂಗೆ ಕೇಳ್ತೀರಾ? ಬೈಕೋಬೇಡ ವಸುಧಾ, ನನ್ ಗಂಡನ ಜೊತೆ ಮಾತಾಡ್ಬೇಕು, ಹೊರಗೆ ಹೋಗಿ ಅಂತ ಹೇಳ್ದವಳು ನೀನು. ಆದ್ರೂ ಮತ್ತೆ ಬಂದೆ. ನಿಮ್ ಮಾತುಕತೆ ಮುಗೀತಾ? ಅದ್ ಈ ಜನ್ಮಕ್ ಮುಗಿಯಲ್ಲ ಬಿಡಿ. ಏನಿರುತ್ತೆ ಅಷ್ಟೊಂದು ಮಾತಾಡೋಂಥದ್ದು? ನಿಮ್ಗೆ ರಾಘವ್ ಮಾಮನ್ ಜೊತೆ ಮಾತಾಡೋಂಥದ್ದೇನಿರುತ್ತೆ? ಅಯ್ಯೋ, ರಾಘವು ಬೋರ್ ಅನ್ಸ್ತಪ್ಪ. ಅದಕ್ಕೆ ಹೊರಗೆ ಹೋಗೋಣ ಅಂತ. ವಾಕ್ ಹೋಗೋಣ, ಬರ್ತೀರಾ? ಹೊರಗ? ಹಾ, ಅದು ಡಾಕ್ಟರ್ ನನಗೆ ಸ್ವಲ್ಪ ವಾಕ್ ಮಾಡಕ್ ಹೇಳಿದ್ದಾರೆ. ಜಾಸ್ತಿ ದೂರ ಏನಿಲ್ಲ, ಒಂದೇ ಒಂದು ರೌಂಡ್ ಅಷ್ಟೇ. ಬನ್ನಿ ಪ್ಲೀಸ್. ಅಲ್ಲ, ನೀವು ರಾಘವ್ ಅವ್ರ ಜೊತೆ ಹೋಗಿ, ಸುಮ್ಮನೆ ನಾವಿಬ್ರು ಯಾಕೆ ಶಿವಪೂಜೆಲ್ ಕರಡಿ ಬಿಟ್ಟಾಗೆ. ರಾಘವ್ ಬರೋ ಹಾಗಿದ್ರೆ ನಾನ್ ಯಾಕೆ ನಿಮ್ಮನ್ ಕೇಳ್ತಾ ಇದ್ದೆ? ನನ್ನ ಯಜಮಾನ್ರ ಕರೆದ್ರೆ ಅದಕ್ಕೆ 108 ನೆಪ ಹೇಳ್ತಾರೆ. ಅದಕ್ಕೆ ಯಾಕೆ ಬೇಕು ಅಂತ ಸುಮ್ಮನೆ ನಾನೇ ಹೋಗಿ ಬರೋಣ ಅನ್ಕೊಂಡೆ. ನೀವು ನನ್ನ ಜೊತೆ ಬನ್ನಿ ಅಂತ ಕರಿತಾ ಇದ್ದೀನಿ. ಬನ್ನಿ. ಸರಿ ಬಿಡಿ, ನೀವ್ ಬರ್ಲಿಲ್ಲ ಅಂದ್ರೆ ನಾನೇ ಹೋಗ್ತೀನಿ. ಅಯ್ಯೋ, ಸಿಟ್ ಮಾಡ್ಕೋಬಿಡಿ. ನೀವ್ ಕರೆದ್ಮೇಲೆ ನಾವ್ ಬರಲ್ಲ ಅಂತ ಹೇಳಕ್ಕಾಗತ್ತಾ? ನಾನು ನಡಿಬೇಕು, ಡಾಕ್ಟ್ರು ಹೇಳಿದ್ದಾರೆ. ಆದ್ರೂ ಸ್ವಲ್ಪ
ಸೋಮಾರಿತನ ಮಾಡ್ಬಿಟ್ಟೆ ಅಷ್ಟೇ. ಹಾಗಾದ್ರೆ ಮೊದ್ಲು ಬಾ, ಒಂದ್ ಬದಲಾವಣೆ ಸಿಗುತ್ತೆ. ನೀವಿಬ್ರು ಗಂಡ ಹೆಂಡತಿ ಪಕ್ಕನೇ ಬನ್ನಿ, ಕೈ ಹಿಡ್ಕೊಂಡೆ ಬನ್ನಿ, ನಾನು ದೂರನೇ ಇರ್ತೀನಿ, ಆಯ್ತಾ? ಅಯ್ಯೋ ಹಾಗೇನಿಲ್ಲ, ನಡೀರಿ ಹೋಗೋಣ. ಅಮ್ಮ ಅಮ್ಮ, ಕೇಶವ ಬಿಸ್ಕೆಟ್ ತಗೊಳ್ಳೋ. ಹೊಟ್ಟೆ ತುಂಬ ಟಿಫನ್ ತಿಂದಿದ್ದೀನಿ. ಅಮ್ಮ ಕ್ಲೈಂಟ್ನ ಮೀಟ್ ಮಾಡಕ್ಕೆ ಹೋಗ್ಬೇಕು, ಹೋಗಿ ಬರ್ತೀನಿ. ಏ ಕೇಶವ, ಇವತ್ತು ಮೀಟಿಂಗ್ ಕ್ಯಾನ್ಸಲ್ ಮಾಡ್ಬಿಡಪ್ಪ, ಮಾತಾಡೋದಿದೆ. ಅಲ್ಲಮ್ಮ, ಅವ್ರು ವೇಟ್ ಮಾಡ್ತಾ ಇರ್ತಾರೆ. ಮಾರುತಿ, ಹೇಳ್ತೇನೆ. ಬೇಗ ಬಾರೋ, ಏನೋ ATM ದುಡ್ಡು ಡ್ರಾ ಮಾಡ್ಬೇಕು ಅಂತಲ್ಲ. ರಾಘವ, ಸ್ವಲ್ಪ ಹೊತ್ತು ನಾನೇನೋ ವಿಷಯ ಹೇಳಬೇಕು, ಆಮೇಲೆ ನಿಮ್ ಕೆಲಸ ನೋಡ್ಕೊಳ್ಳಿ. ಅಲ್ಲ ಏನಮ್ಮ ಏನ್ ವಿಷಯ? ಅಮ್ಮ? ಅಕ್ಕ, ಏನು ಮ್ಯಾಟ್ರ್ ಸೀರಿಯಸ್ ಇದ್ದಾಗಿದೆ? ಬಾಲಣ್ಣ, ಹೇಳಿ ಅಕ್ಕ. ಹೋಗಿ ವೈದೇಹಿನ್ ಕರ್ಕೊಂಡು ಬರ್ತೀರಾ? ನನಗೆ ಹೇಳಿ. ಪ್ಲೀಸ್ ಹೋಗಿ ಕರ್ಕೊಂಡು ಬನ್ನಿ, ಹೇಳ್ತೇನೆ. ಆಯ್ತಕ್ಕ, ಆಯ್ತು. ಅಮ್ಮ, ಏನಾದ್ರೂ ಪ್ರಾಬ್ಲಮ್? ಏನಾಯ್ತಮ್ಮ? ಏನಾಯ್ತಮ್ಮ? ಅಲ್ಲಿ ಎಲ್ರು ಹೇಳ್ತೀನಿ. ಏನಾದ್ರೂ ಪ್ರಾಬ್ಲಮ್? ಏನಾಯ್ತಮ್ಮ? ಏನಾಯ್ತಮ್ಮ? ಅಲ್ಲಿ ಎಲ್ರು ಹೇಳ್ತೀನಿ. ಯಾಕೆ ನಿಧಾನ ಆಗ್ಬಿಟ್ರಿ? ಬನ್ನಿ ಹೆಜ್ಜೆ ಹಾಕಿ. ಹೊಸದ, ನಂಗೆ ಯಾಕೋ ತುಂಬಾ ಸುಸ್ತಾಗ್ತಿದೆ, ನಾನು ಇಲ್ಲೇ ಕೂತ್ಕೋತೀನಿ, ನೀವ್ ಹೋಗಿ. ಅಯ್ಯೋ, ವಾಕಿಂಗ್ ಹೋಗ್ಬೇಕು ಅಂತ ಹೇಳ್ದವ್ರೆ ನೀವು, ನೀವೇ ಇವಾಗ ಹಿಂಗೆ ಹೇಳಿದ್ರೆ ಹೇಗೆ ಹೇಳಿ? ಹೌದು, ಆದ್ರೆ ನನ್ನ ಕೈಯಲ್ಲಿ ನಿಜವಾಗ್ಲೂ ಆಗ್ತಿಲ್ಲ. ನಾ ಹೇಳದ್ನಲ್ಲ, ನಾ ಇಲ್ಲೇ ಕೂತಿರ್ತೀನಿ, ನೀವು ಹೋಗಿ ಬನ್ನಿ, ಹೋಗಿ. ಸರಿ, ನಾನು ಒಬ್ಳೆ ಒಂದ್ ರೌಂಡ್ ಹೋಗ್ಬಿಟ್ಟು ಬರ್ತೀನಿ. ಒಬ್ಳೇನಾ? ಹಾ, ನಿಮ್ಗೆ ಸುಸ್ತಾಗ್ತಿದ್ಯಲ್ಲ, ನೀವು ಕುತ್ಕೊಳ್ಳಿ, ಚೇತನ್ ನಿಮ್ ಜೊತೆ ಇರ್ಲಿ. ಆಮೇಲೆ ನಾನ್ ತಲೆ ಸುತ್ತ ಬಂದ್ ಬಿದ್ದಾಗೆ ನೀವು ಬೀಳೋದ್ ಬೇಡ, ರೆಸ್ಟ್ ತಗೊಳ್ಳಿ. ಸರಿ ಹುಷಾರಾಗೋಗು. ಬನ್ನಿ, ನಾನು ಕೂತ್ಕೊಳ್ಳಿ. ಹೊಸದ ಹೋಗಿದ್ದು ಒಳ್ಳೇದಾಯ್ತು. ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಏನು? ಕರೆದ್ರ? ಅದು ಅಕ್ಕ, ವೈ ಬಂದ್ಲು. ಅದೇನು ವಿಚಾರ ಹೇಳಿಕ? ಏನ್ ವಿಷಯಕ್ಕೆ? ಹೇಳ್ತೇನೆ. ಜೀವನ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಹೀಗಾಗುತ್ತೆ ಅಂತ ನನ್ನ ಕನ್ಸು ಮನ್ಸಲ್ಲೂ ಇಡ್ಸಿರ್ಲಿಲ್ಲ. ಅವಳ ವಿಚಾರದಲ್ಲಿ ಯಾಕೆ ಈ ರೀತಿ ಆಟ ಆಡ್ತಿದ್ಯೋ ನನಗೆ ಗೊತ್ತಾಗ್ತಿಲ್ಲ. ಯಾರ ವಿಚಾರದಲ್ಲಿ ಅದಕ್ಕೆ? ಹೊಸದನ್ ವಿಚಾರದಲ್ಲಿ. ಹೊಸದ ವಿಚಾರನ? ಏನ್ ವಿಷಯ ಅಕ್ಕ? ಬಲನ, ಧೈರ್ಯ ತಂದ್ಕೊಳ್ಳಿ. ವೈದೇಹಿ, ಅವತ್ತು ಹೊಸದ ತಲೆ ಸುತ್ತಿ ಬಿದ್ಲಲ್ಲ? ಹೌದಕ್ಕ. ಅದು ಸಣ್ಣ ವಿಷಯ ಅಲ್ಲ. ಆಸ್ಪತ್ರೆಗೆ ಸೇರಿಸಿದ್ಮೇಲೆ ಗೊತ್ತಾಯ್ತು, ಅವಳ ಜೀವಕ್ಕೆ ಅಪಾಯ ಇದೆ.